ಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 7 ಮಲೆ 77 ಮಲೆಯಲ್ಲಿ ತಪ್ಪದ ನಾಟ್ಯ ನೋಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಉಗೇನ್ರಪ್ಪ ಉಗೇ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನನ್ನ ಆರಾಧ್ಯ ದೈವ, ನಾನು ಬಹಳ ಬಹಳ ನಂಬಿಕೆ ಇಟ್ಟು ಪೂಜಿಸುವಂಥ ದೇವರು ಮಲೆ ಮಹದೇಶ್ವರ ಸನ್ನಿಧಿಲಿ ಇದ್ದೀನಿ ಇವತ್ತು. ಇದು ತಾಳ್ಬೆಟ್ಟ ಅಂತ ಕರಿತೀವಿ. ಸೊ ಇಲ್ಲಿ ಮೊದಲು ಬಂದು ಇಲ್ಲಿ ಧೂಪ ಹಚ್ಚಿ ಮೊದಲು ಮಾದಪ್ಪನಿಗೆ ಒಂದು ನಮಸ್ಕಾರ ಮಾಡಿ, ಮಾದಪ್ಪ ನಾನು ಬಂದಿದ್ದೀನಿ ನಿನ್ನ ದರ್ಶನಕ್ಕೆ ಅಂತ ಹೇಳ್ತಾ ಇಲ್ಲಿ ಒಂದು ಧೂಪ ಹಚ್ಚಿ ನಮ್ಮ ಪಯಣವನ್ನು ಈ ಬೆಟ್ಟದ ಮೂಲಕ ನಾವು ಮಾದಪ್ಪನ ನೋಡಕ್ಕೆ ಹೊರಟಿದ್ದೀವಿ. ಎಲ್ಲರೂ ನಿಮಗೆ ಮಾದಪ್ಪನ ಒಂದು ಬೆಟ್ಟದ ಜರ್ನಿನ ತೋರಿಸ್ತಾ ಹೋಗ್ತೀನಿ. ಇಲ್ಲಿಗೆ ನಾನು ಬಂದಿದ್ದು 1 ವರ್ಷ ಆಗೋಗಿತ್ತು. ಯಾಕೆಂದರೆ ನನ್ನ ಮದುವೆ ಆಗಿದ್ದು ಇಲ್ಲೇ ಮಾದಪ್ಪನ ಸನ್ನಿಧಿಯಲ್ಲೇ. 1 ವರ್ಷದ ಹಿಂದೆ ನಾನು ಇಲ್ಲಿ ಬಂದು ಮಾದಪ್ಪನ ಸನ್ನಿಧಿ ಮುಂದೆ ಮಾದಪ್ಪನ ಏನು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ತಾಳಿ ಕಟ್ಟಿದ್ದೆ. ಇವತ್ತು ಮತ್ತೆ ಅದೇ ಜಾಗಕ್ಕೆ ಮಾದಪ್ಪನ ದರ್ಶನಕ್ಕೆ ಬಂದಿದ್ದೀವಿ. ಬಟ್ ಈ ಸತಿ ನಾನು ಒಬ್ಬನೇ ಬಂದಿಲ್ಲ, ನನ್ನ ಇಡೀ ಫ್ಯಾಮಿಲಿ ಬಂದಿದೆ ಇವತ್ತು ನನ್ನ ಜೊತೆ. ಸೊ ನನ್ನ ಅಮ್ಮ ಇವರು, ನಮ್ಮ ಅಕ್ಕ, ನನ್ನ ಮನೆ ದೇವರು, ಹೆಂಡತಿ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಅಲ್ಲಿ ಧೂಪ ಹಾಕ್ತಾ ಇದ್ದಾರೆ. ಸೊ ಇವತ್ತು ನಾವು ಮಾದಪ್ಪನ ದರ್ಶನಕ್ಕೆ ಬಂದಿದ್ದೀವಿ. ಇಡೀ ಜರ್ನಿ ಹೇಗಿರುತ್ತೆ ಏನತ್ತೆ ಎಲ್ಲ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ನೋಡು ಮಾದೇವ ಕಣ್ಣೆತ್ತಿ ನೋಡುವ ಅಂತ ಹೇಳಿ ಆನತಲ ದಿಮ್ನಿಂದ ಕೊಳ್ಳಗಾಲದಿಂದ ಒಂದ್ ಮರಡಿ ಗುಡ್ಡ ಅಂತಿದೆ, ಅಲ್ಲಿಂದ ಇಲ್ಲಿ ನಿಗದ ಮರಡಿಗುಡ್ಡ. ಅಲ್ಲಿಂದ ಇಲ್ಲಿ ನಿಗದ್ಮೇಲೆ ಇಲ್ಲಿಂದ ಮತ್ತೆ ಇಲ್ಲಿಗೆ ಪರಿಸ್ಥಿತಿ ಜನ ಬಂದ್ಬಿಡ್ತು. ಬರ್ಬೇಕಾದ್ರೆ ಅವನಿಗೆ ಬಸವ ಒಂದು ಸರ್ಪ ಅಡ್ಲಾಗ್ತು ಮಾದಪ್ಪನ್ಗ. ಅದಕ್ಕೆ ಇಲ್ಲಿ ಬಂದು ನಿಲ್ಲಿಸಿದಾಗ ಒಂದು ಬಸವ ದಾರಿ ಮಾಡ್ಕೊ ಬಂತು. ಅದಕ್ಕೆ ಬಸವನ ದಾರಿ ಸರ್ಪ ಬಸ್ ಹೆಂಗ್ ಬರ್ತದ ಅದೇ ತರ ಅವನ ಸರ್ಪ ಆದ್ರೆ ಬಂತು ಬಸ್ಸು. ಅದು ದಾರಿ ಇದು. ಬಂದ್ಬಿಟ್ರೆ ಅಂತ ಏನ್ ಮಾಡ್ದ, ನಾಗಮಲ್ ಹೊಟ್ಟೋಗ್ಬಿಟ್ಟ. ಬೆಟ್ಟಕ್ಕೆ ಬಂದು ನಿಲ್ಸ್ಬಿಟ್ಟು ನಾಗಮಲ್ ಹೊಟ್ಟೋದ. ಅಲ್ಲಿ ಬಂದ್ಬಿಟ್ಟು ಅದಕ್ಕೆ ಮಾದಪ್ಪ ಸಂಸಾರ ಮಾಡ್ತಾವ. ಅವನ್ಗ ಸತ್ಯವಂತರನ್ನ ಪರೀಕ್ಷೆ ಮಾಡ್ಬೇಕು, ನಾನು ಒಂದವ್ರನ್ನ ಅಹಂಕಾರ ಪಡ್ಬೇಕು, ಕಷ್ಟದಲ್ಲಿ ಕಾಪಾಡ್ಬೇಕು, ನನ್ನ ಬಳಿಗೆ ಬರ್ತಕ್ಕಂಥವ್ರಗ ಕಾಪಾಡ್ಬೇಕು ಅಂತೇಳಿ ನಾಗಮಲ್ಗೆ ಹೋಗಿ ಅಲ್ಲಿ ನಿಲ್ಲಿಸ್ತಿರ್ಬೇಕಾದ್ರೆ ಅಲ್ಲೂ ಲೇಡೀಸ್ ಹೊಟ್ಟೋಗ್ತು. ಅವಾಗ ಒಂದು 5 ಅಡಿಗಳ ಸರ್ಪ 12 ವರ್ಷ ಬಿಸಿಲು ಮಳೆ ತಾಗದೆ ಅವನ ಒಂದು ಉತ್ತದಲ್ಲಿ ಹೋಗಿ ಕೂತ್ಬಿಟ್ಟ ಮಾದಪ್ಪ. ಆಗ ಸರ್ಪ ಅವನ ಕತ್ತ ಸುತ್ಕೊಂಡು 12 ವರ್ಷ ಬಿಸಿಲು ಮಳೆ ತಾಗದೆ ನೆರಳು ಮಾಡ್ಕ ಕೂತ್ಕೊತ. ಅದಕ್ಕೆ ನಾಗಮಲೆ ಉತ್ತರ ದೇಶದಯ್ಯ ಹುಲಿ ವಾಹನದಯ್ಯ ಸ್ಪರ್ಶೆಯು ಬರುತ್ತಿರುವ ಚಂದವ ನೋಡಯ್ಯ. ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಹಾದಿಯಲ್ಲಿ ಆದಿ ಕಾಣಯ್ಯ ಸ್ವಾಮಿ ನಿನ್ನ ಪರಸ ಬರುವ ಜೋಕು ನೋಡಯ್ಯ, ಮಾದೇವಯ್ಯ ಪರಸ ಬರುವ ಜೋಕು ನೋಡಯ್ಯ. ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಹಾದಿಯಲ್ಲಿ ಸರ್ಪಾನ ಕಾಣಯ್ಯ ಸ್ವಾಮಿ ನಿನ್ನ ಪರಸ ಬರುವ ಜೋಕು ನೋಡಯ್ಯ, ಮಾದೇವಯ್ಯ ಪರಸ ಬರುವ ಜೋಕು ನೋಡಯ್ಯ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಬಂದ ನೋಡು ಮಾದೇವ, ತಂದ ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು. ಜಯ ಮಾದಪ್ಪ ಉಗೆ. ಮಾದಪ್ಪನ ಸನ್ನಿಧಾನದಲ್ಲಿದ್ದೀವಿ. 7 ಮಲೆ 77 ಮಲೆಯ ಒಡೆಯ ಇವರು. ಅವ್ರ ಸನ್ನಿಧಾನದಲ್ಲಿ ಇದೇ 1 ವರ್ಷದ ಹಿಂದೆ ಮಾದಪ್ಪನ ಸನ್ನಿಧಾನದಲ್ಲಿ ಗರ್ಭಗುಡಿಯಲ್ಲಿ ನನ್ನ ಹೆಂಡತಿಗೆ ನಾನು ತಾಳಿ ಕಟ್ಟಿದ್ದೆ. ಇವತ್ತು ಅದೇ ಜಾಗಕ್ಕೆ ಮತ್ತೆ ಬಂದು ಮಾದಪ್ಪನ ದರ್ಶನ ಮಾಡ್ತಾ ಇದ್ದೀನಿ.
ಇಲ್ಲಿ ಜಾಗನೇ ಒಂದು ಬೇರೆ ಥರ ವೈಬ್ ಕ್ರಿಯೇಟ್ ಆಗುತ್ತೆ ನಮಗೆ. ಅಂಥ ಜಾಗದಲ್ಲಿ ನಾವು ಇರೋದೇ ನಮ್ಮ ಪುಣ್ಯವೇ ಸರಿ. ಆನೆಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 7 ಮಲೆ 77 ಮಲೆಯಲ್ಲಿ ತಪ್ಪದೆ ನಾಟಿ ಓಡುವಂಥ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನಿಗೋಸ್ತೆ ಉಗೆ ಅನ್ರಪ್ಪ ಉಗೆ. ದೇವಸ್ಥಾನದ ಹೊರಗಡೆ ಬಂದರೆ ಇಲ್ಲೇ ನಾಡು ಪ್ರಸಾದ ಕೌಂಟರ್ ಅಂತ ಬೋರ್ಡ್ ಇರುತ್ತೆ. ಸೊ ಇಲ್ಲಿ ನೀವು ಲಾಡು ಪ್ರಸಾದಗಳನ್ನೆಲ್ಲ ತಗೋಬೋದು. ಇದು ಮಲೆಮಹದೇಶ್ವರ ದೇವಸ್ಥಾನದ ಮತ್ತೊಂದು ದ್ವಾರ, ಅಂದರೆ ಮುಖ್ಯ ದ್ವಾರ ಆ ಕಡೆ ಇದೆ. ಅದು ಹಳೆ ಗೋಪುರ ಇರುವಂಥದ್ದು. ಇಲ್ಲಿ ಈ ಹೊಸ ಗೋಪುರ ಇವಾಗಷ್ಟೇ ಇದನ್ನು ಜೀರ್ಣೋದ್ಧಾರ ಮಾಡಿ ಹೊಸ ಥರ ಮಾಡಿದ್ದಾರೆ. ಇದ್ರ ಮುಂದೆ ನೀವು ನೋಡಿರ್ತೀರ, ಶಿವಣ್ಣ ಜೋಗಿ ಫಿಲಮಲ್ಲಿ 7 ಮಲೆ ಮ್ಯಾರೇರಿ ಕುಂತ ನಮ್ಮ ಮಾದಪ್ಪ ಅಂತನ ಇಲ್ಲೇ ಡ್ಯಾನ್ಸ್ ಮಾಡಿರೋದು. 7 ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, 4 ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಸೊ ಈ ಒಂದು ದ್ವಾರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಇಲ್ಲಿನ ಭಕ್ತರ ಒಂದು ರೂಢಿ ಇಲ್ಲಿ. ಯಾಕಂದರೆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀವಿ ಅಂದರೆ ಇದ್ರ ಮುಂದೆ ಒಂದು ಫೋಟೋ ಇಲ್ಲ ಅಂದರೆ ಆಗತ್ತಾ? ಸೊ ಇದೇ ಮಹದೇಶ್ವರನ ಮತ್ತೊಂದು ಮಹಾದ್ವಾರ. ಸ್ನೇಹಿತರೆ, ನೋಡಿದ್ರಲ್ಲ ಮಾದಪ್ಪನ ದರ್ಶನ ಹೇಗಾಯಿತು ಅಂತ. ಅಂದರೆ ನನ್ನ ಆರಾಧ್ಯ ದೈವ ಮಾದಪ್ಪ. ನಾನು ಏನೇ ಕೆಲಸದ ಮುಂಚೆ ಅವರನ್ನು ನೆನೆಯದೇ ನಾನು ಆ ಕೆಲಸನ ಶುರು ಮಾಡಲ್ಲ ಅಥವಾ ಒಂದು ಡೇನ ಸ್ಟಾರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಇವತ್ತು ಮಾದಪ್ಪನ ಜರ್ನಿನ ನಿಮಗೆ ತೋರಿಸಿದ್ದೀನಿ. ನನ್ನ ಹೊಸ ಒಂದು ಬದುಕು ಶುರುವಾಗಿದ್ದು ನಾನು ಬದುಕನ್ನು ಕಟ್ಕೊಂಡಿದ್ದು ಅಲ್ಲೇ. ಸೊ ಮಾದಪ್ಪನ ಜರ್ನಿ ಹೇಗಾಯಿತು, ಅಥವಾ ಅಲ್ಲಿ ಹೋದಾಗ ನಾನು ಮದುವೆ ಆಗಿದ್ದು ಚೌಟ್ರಿ ಏನಿತ್ತು, ಇವಾಗ ಹೋಟ್ಲಾಗ್ಬಿಟ್ಟಿದೆ. 1 ವರ್ಷದಲ್ಲಿ ಬಹಳ ಬದಲಾವಣೆಗಳಾಗಿವೆ. ಅಂದರೆ ಒಂದಷ್ಟು ರೋಡಲ್ಲಿ ಕಾಲಿಗೆ ಸುಡಬಾರ್ದು ಅಂತ ಮ್ಯಾಟೆಲ್ಲ ಹಾಕಿದ್ದಾರೆ, ಪೇಂಟ್ಗಳು ಮಾಡಿದ್ದಾರೆ. ಮಾಮೂಲಿ ಜನ ಬಂದವರು ಉಳಿಯೋಕ್ಕೆ ಒಂದಷ್ಟು ವಿಶಾಲವಾದ ಜಾಗ ಮಾಡಿದ್ದಾರೆ. ಸೊ ಮಾದಪ್ಪನ ಬೆಟ್ಟ ದಿನ ದಿನ ಹೋಗ್ತಾ 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 ಒಂದು ಲೇಟೆಸ್ಟ್ ಟೆಕ್ನಾಲಜಿ ಅಥವಾ ಏನಿದೆ ಹೊಸದನ್ನು ಕಂಡ್ಕೋತಾ ಇದೆ. ಅದೇ ನನಗೆ ಖುಷಿ ಆಗುತ್ತೆ. ಇನ್ನಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಮಾದಪ್ಪಿದ್ದಾರೆ. ಸೊ ಆ ಮಾದಪ್ಪಂಗಿರುವಂಥ ಶಕ್ತಿ ಆ ಜಾಗಕ್ಕೆ ಎಲ್ಲರೂ ಬಂದು ಅವ್ರನ್ನ ದರ್ಶನ ಪಡಿತಾರೆ. ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳೋದೊಂದೇ, ಮಾದಪ್ಪನ ನಾವು ಎಷ್ಟು ನೆನಿತೀವೋ, ಎಷ್ಟು ಅವನಿಗೆ ನಾವು ಸರೆಂಡರ್ ಆಗ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗತ್ತೆ. ಮಾದಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಉಗೆ ಮಾದಪ್ಪ.